ವಿಶ್ವವಾಣಿ ಕ್ಲಬ್ ಹೌಸ್ ಮಾತಿನ ಸರಣಿ, ಮಾಹಿತಿಯ ಗಣಿ. ವಿಶ್ವವಾಣಿ ಟಿವಿಯ ಎಲ್ಲ ವೀಕ್ಷಕರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರ. 2ನೇ ಅಧ್ಯಾಯ ಷಟ್ಪದಿಯಲ್ಲಿ ಭಗವದ್ಗೀತೆ ಸಾಂಖ್ಯಯೋಗದ ಜ್ಞಾನ ಯೋಗವನ್ನು ಮುಗಿಸಿ ನಾವು ಈ ಕಂತಿನಲ್ಲಿ ಕರ್ಮಯೋಗದ ಮಹತ್ವವನ್ನು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಇಲ್ಲಿ ಬಹಳ ಮುಖ್ಯವಾಗಿ ಕೃಷ್ಣ ಅರ್ಜುನನಿಗೆ ಹೇಳುವ ಮಾತೇನು ಅಂತ ಕೇಳಿದ್ರೆ, ಜ್ಞಾನದಿಂದಲೂ ನನ್ನನ್ನು ಪಡೆಯಬಹುದು, ಅದಕ್ಕಿಂತ ಸರಳವಾದ ಸುಲಭವಾದ ಮಾರ್ಗ ಯಾವುದು ಅಂತಂದರೆ ಕರ್ಮ ಅಂತ. ಹಾಗೆ ನಿನ್ನ ಕರ್ಮ ಯಾವುದು ಅಂತ ನೀನು ತಿಳ್ಕೋ, ಆದರೆ ಆ ಕರ್ಮದ ಫಲ ನನಗೆ ಬಿಡು ನೀನು ಅಂತ ಹೇಳ್ತಾನೆ. ಅದನ್ನು ತುಂಬ ಸೊಗಸಾಗಿ ಹೇಳ್ತಾನೆ, ಅದನ್ನು ನಾವು ನೋಡೋಣ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮಾ ತೇ ಸಂಗೋಸ್ತ್ವ ಕರ್ಮಣಿ. ಕರ್ಮ ಒಂದೇ ನಿನ್ನ ಧರ್ಮವು, ಕರ್ಮ ಫಲ ಭಾಗಿಗಳು ಬಹುಜನ. ಕರ್ಮ ಫಲಕಾಸಕ್ತಿ ತೋರದೆ ಕಾರ್ಯ ಕುಜ್ಜುಗಿಸು. ಧರ್ಮ ಎನ್ನುವ ಶ್ರೇಷ್ಠ ಶಬ್ದದ ಮರ್ಮವನು ಅರಿತಾಗಲೇ ನೀ ಕರ್ಮಯೋಗವನರಿವೆ ಸಮತೆಯ ಯೋಗದಲ್ಲಿರುವೆ. ಅಂದರೆ ಅರ್ಜುನಿಗೆ ಭಗವಂತ ಹೇಳ್ತಾನೆ, ನೋಡಪ್ಪ, ನಿನ್ನ ಕೆಲಸ ಏನು, ನಿನಗೆ ಯಾವುದು ಅಧಿಕಾರ ಅಂತ ಕೇಳಿದರೆ, ಮಾಡುವ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ, ಅದರ ಫಲದಲ್ಲಿ ಎಂದಿಗೂ ನಿನಗೆ ಅಧಿಕಾರ ಇಲ್ಲ. ಅದಕ್ಕಾಗಿ ನೀನು ಕರ್ಮಗಳ ಫಲಕ್ಕೆ ಕಾರಣನಾಗಬೇಡ. ಅರ್ಥಾತ್ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯದ ಬುದ್ಧಿಯಿಂದ ನಿನ್ನ ಕರ್ಮವನ್ನು ಮಾಡು. ನಿನಗೆ ಕರ್ಮ ಮಾಡದೇ ಇರುವುದರಲ್ಲಿ ಕೂಡ ಆಸಕ್ತಿ ಇಲ್ಲದೇ ಇರಲಿ ಅಂತ ಹೇಳ್ತಾನೆ. ಈಗ ನಾವು ಒಂದು ಮಾವಿನ ಗಿಡ ತಂದು ನೆಡುತ್ತೇವೆ, 4, 5, 6 ವರ್ಷ 10 ವರ್ಷ ಅದನ್ನು ಚೆನ್ನಾಗಿ ಗೊಬ್ಬರ ಹಾಕಿ ನೀರಾಕಿ ಬೆಳೆಸ್ತೇವೆ. ಮಾವಿನ ಗಿಡವನ್ನು ತಂದು ನೆಡೋದು, ಅದನ್ನು ಪೋಷಣೆ ಮಾಡೋದು, ಅದಕ್ಕೆ ಕಾಲಕ್ಕೆ ಬೇಕಾದದ್ದನ್ನು ಒದಗಿಸುವುದು ಮಾತ್ರ ನಿನ್ನ ಕರ್ಮ. ಅದು ಹಣ್ಣು ಬಿಡುತ್ತದೆಯೋ ಇಲ್ಲವೋ ಅದರ ಮೇಲೆ ನಿನಗೆ ಅಧಿಕಾರ ಇಲ್ಲ, ಅದರ ಅಧಿಕಾರ ಭಗವಂತನದ್ದು ಅಂತ. ಹಾಗಾಗಿ ನೀನು ಸರಿಯಾಗಿ ಅದನ್ನು ನೋಡಿಕೊಳ್ಳದೇ ಇದ್ದಾಗಲೂ ಅದರಲ್ಲಿ ಒಳ್ಳೆ ಹಣ್ಣು ಬರ್ಬೋದು, ನೀನು ತುಂಬ ಚೆನ್ನಾಗಿ ನೋಡಿಕೊಂಡು ನೀರು ಗೊಬ್ಬರ ಕೊಟ್ಟಾಗಲೂ ಅದರಲ್ಲಿ ಹಣ್ಣು ಆಗದೇ ಇರ್ಬೋದು. ಅದರಿಂದ ನಿನಗೆ ಕರ್ಮದಲ್ಲಿ ಅಧಿಕಾರ ಇದೆ, ಅದನ್ನು ಮಾಡು. ಆದರೆ ಕರ್ಮದ ಫಲದಲ್ಲಿ ನಿನಗೆ ಯಾವುದೇ ಅಪೇಕ್ಷೆ ಬೇಡ. ಆ ಕರ್ಮದ ಫಲವನ್ನು ನನಗೆ ಬಿಡು, ಅದರ ಫಲಾಫಲಗಳನ್ನು ನನಗೆ ಬಿಡು. ಅದರಿಂದ ನೀನು ಹಾಗಂತ ಅಯ್ಯೋ ನಾನು ಮಾವಿನ ಗಿಡ ನೆಡೋದೇ ಇಲ್ಲ, ಅದು ಫಲ ಬರೋದಿಲ್ಲ ಅಂತ ಹೇಳ್ಬೇಡ. ಅದು ಬರಬಹುದು, ಬರದೇ ಇರಲೂಬಹುದು. ಅದರಿಂದ ಕರ್ಮವನ್ನು ಆಸಕ್ತಿಯಿಂದ ಮಾಡು, ಶ್ರದ್ಧೆಯಿಂದ ಮಾಡು. ಆ ಕರ್ಮದ ಫಲದ ಮೇಲೆ ಆಸೆಯನ್ನು ಬಿಡು ಅಂತ ಭಗವಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಕರ್ಮದ ಫಲಕ್ಕೆ ಆಸಕ್ತಿಯನ್ನು ತೋರಿಸದೆ ನಿನ್ನ ಕೆಲಸ ಏನು ಅದನ್ನು ನೀನು ಮಾಡು ಅಂತ ಹೇಳ್ತಾನೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ ಸಿದ್ಧ್ಯೋ ಸಮೋ ಭೂತ್ವಾ ಸಮತ್ವಂ ಯೋಗ ಮುಚ್ಯತೆ. ಸಮತೆ ಎಂದರೆ ಬುದ್ಧಿಯೋಗವು, ಸಮತೆ ಸಿದ್ಧಿ ಅಸಿದ್ಧಿಗಳಲ್ಲಿರೆ ಸಮದ ಬಯಕೆಯ ಬಿಟ್ಟು ಸಮಬುದ್ಧಿಯನ್ನು ಆಶ್ರಯಿಸು. ಸಮತೆಯೇ ಕೌಶಲವು ಜಗದಲ್ಲಿ, ಸಮತೆ ಇಲ್ಲದೆ ಬಂಧ ಮುಕ್ತಿಯು. ಸಮತೆಯಲ್ಲಿಯೇ ಪರಮ ಪದವಿದೆ, ಸಮತೆ ಜ್ಞಾನ ಫಲ. ಹಾಗಿದ್ರೆ ಬೇಂದ್ರೆ ಹೇಳ್ತಾರಲ್ಲ, ರಸವೇ ಜನನ ವಿರಸ ಮರಣ, ಸಮರಸವೇ ಜೀವನ. ಜೀವನದಲ್ಲಿ ಯಾವುದು ನಿಜವಾದ ಸಮತೆ, ಯಾವುದು ಯೋಗ ಅಂತ ಕೇಳಿದ್ರೆ, ಧನಂಜಯ ಆಸಕ್ತಿಯನ್ನು ತ್ಯಜಿಸಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಬುದ್ಧಿಯುಳ್ಳವನಾಗಿ. ಕೆಲವು ಸಲ ನಿನಗೆ ಪ್ರಸಿದ್ಧಿ ಬರಬಹುದು, ಸಿದ್ಧಿಸಬಹುದು, ಕೆಲವು ಸಲ ಅಸಿದ್ಧಿ ಕಾರ್ಯ ಕೈಗೂಡದೆ ಹೋಗಬಹುದು. ಯುದ್ಧದಲ್ಲಿ ಗೆಲುವು ಬರಬಹುದು, ಸೋಲು ಬರಬಹುದು, ಸಾವು ಬರಬಹುದು. ಅದೆಲ್ಲವನ್ನೂ ಕೂಡ ಸಮಬುದ್ಧಿಯಿಂದ ನೀನು ಸ್ವೀಕರಿಸುವವನಾಗಿ ಯೋಗದಲ್ಲಿ ಸ್ಥಿತನಾಗಿದ್ದು ಕರ್ತವ್ಯ ಕರ್ಮಗಳನ್ನು ಮಾಡು. ಸಮತ್ವವೇ ಯೋಗ ಅಂತ ಅನ್ನಿಸಿಕೊಳ್ತದೆ ಅಂತ. ಯಾವುದು ಯೋಗ ಅಂತ ಕೇಳಿದ್ರೆ ಸಮತ್ವವೆನ್ನುವುದು ಯೋಗ ಅಂತ. ಅಲ್ಲೋ ಸಮತೆಯೇ ಕೌಶಲವು ಜಗದಲ್ಲಿ. ನಾವು ನಿಜವಾಗಿ ಜೀವನದಲ್ಲಿ ಕಲ್ತ್ಕೊಳ್ಳಬೇಕಾದದ್ದು ಏನು ಅಂತ ಕೇಳಿದ್ರೆ ಸಮತ್ವ. ಒಂದು ದಿನ ಕಷ್ಟ, ಒಂದು ದಿನ ಸುಖ, ಒಂದು ದಿನ ನೋವು, ಒಂದು ದಿನ ನಲಿವು, ಇವೆಲ್ಲವುಗಳಲ್ಲಿ ಸಮತೆ, ಒಂದು ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ನಿಜವಾಗಿ ಜೀವನ ಅಂತ. ಹಾಗಾಗಿ ಸಮತೆಯಲ್ಲಿದೆ ಬಂಧ ಮುಕ್ತಿಯು. ಎಲ್ಲ ಬಂಧಗಳಿಂದ ಮುಕ್ತಿ ಯಾವಾಗ ಸಿಗ್ತದೆ ಅಂತಂದರೆ ಸಮತೆ ಮತ್ತು ಮಮತೆ ಇದೆರಡು ನಿನ್ನಲ್ಲಿದ್ದಾಗ ನಿನಗೆ ಜೀವನದ ಗುರಿ ಲಕ್ಷ್ಯ ನಿನ್ನ ಮುಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಮತೆಯಲ್ಲಿಯೇ ಅತ್ಯಂತ ಪರಮ ಪದವಿದೆ, ಆ ಪದವಿಯನ್ನು ನೀನು ಪಡ್ಕೋಬೇಕು. ಆದರೆ ಈ ಸಮತೆ ಸುಮ್ಮನೆ ಬರೋದಿಲ್ಲ, ಇದು ಜ್ಞಾನ ಫಲ. ಇದು ನಿಜವಾಗಿ ಜ್ಞಾನದಿಂದಲೇ ಸಿದ್ಧಿಸ್ತದೆ, ಬಿಟ್ಟರೆ ಬೇರೆ ರೀತಿಯಲ್ಲಿ ಸಿಗೋದಿಲ್ಲ ಅಂತ. ಹಾಗಾಗಿ ನೀನು ಮಾಡಬೇಕಾದದ್ದು ಏನು ಅಂತಂದರೆ ಎಲ್ಲವನ್ನೂ ಕೂಡ ಸಮವಾಗಿ ನೋಡಬೇಕು, ಎಲ್ಲರನ್ನೂ ಸಮವಾಗಿ ನೋಡಬೇಕು, ಯಾವ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡ್ತಾ ಹೋಗಬೇಕು ಅಂತ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗಾದ್ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ. ಈ ಸಮತ್ವ ರೂಪವಾದ ಬುದ್ಧಿಯೋಗಕ್ಕಿಂತ
ಸಕಾಮ ಕರ್ಮ ಅತ್ಯಂತ ಕೆಳಮಟ್ಟದ್ದು. ಅದಕ್ಕಾಗಿ ಹೇ ಧನಂಜಯನೇ, ನೀನು ಸಮಬುದ್ಧಿಯಲ್ಲಿಯೇ ರಕ್ಷಣೆಯ ಉಪಾಯವನ್ನು ಹುಡುಕು, ಅರ್ಥಾತ್ ಬುದ್ಧಿಯೋಗದ ಆಶ್ರಯವನ್ನು ಪಡೆ. ಏಕೆಂದರೆ ಫಲಕ್ಕೆ ಕಾರಣರಾಗುವವರು ಅತ್ಯಂತ ಧೀನರಾಗಿದ್ದಾರೆ. ಈಗ ನಿನಗೆ ನಿಜವಾಗಿ ನೀನು ಉಪಾಯ ಮಾಡಬೇಕಾದದ್ದು ಇದಲ್ಲ. ಗಾಂಡೀವವನ್ನು ಕೆಳಗಿಟ್ಟು ನೀನು ಉಪಾಯ ಮಾಡ್ತಾ ಇದೆಯಾ, ಇದಲ್ಲ. ಸಮತ್ವವನ್ನು ಕಾಣು. ನಿನ್ನ ಬಹುತ್ವ, ನಿನ್ನ ಬಹುಪರಾಕ್ರಮ ಲೋಕಮುಖಕ್ಕೆ ವಿಜೃಂಭಿಸುವುದಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಅದರಿಂದ ಈ ಅವಕಾಶವನ್ನು ನೀನು ಉಪಯೋಗಿಸ್ಕೊಳ್ಬೇಕಪ್ಪ. ಇದು ನಿನಗೆ ಸಾಧ್ಯ ಇದೆ, ಖಂಡಿತವಾಗಿ ನೀನು ಇದನ್ನು ಮಾಡಬೇಕು. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ. ಸಮಬುದ್ಧಿಯುಳ್ಳ ಪುರುಷನು ಪುಣ್ಯ ಮತ್ತು ಪಾಪಗಳನ್ನು ಇದೇ ಲೋಕದಲ್ಲಿ ತ್ಯಜಿಸುತ್ತಾನೆ, ಅಂದರೆ ಅವುಗಳಿಂದ ಮುಕ್ತನಾಗುತ್ತಾನೆ. ಆದ್ದರಿಂದ ನೀನು ಸಮತ್ವರೂಪಿ ಯೋಗದಲ್ಲಿ ತೊಡಗು. ಈ ಸಮತ್ವರೂಪಿ ಯೋಗವೇ ಕರ್ಮಗಳಲ್ಲಿ ಕುಶಲತೆ ಅಂತ. ನೋಡಿ, ನಾವು ಯಾವುದೇ ಕೆಲಸವನ್ನು ಮಾಡಲಿ ಪ್ರಪಂಚದಲ್ಲಿ, ಯೋಗ ಕರ್ಮಸು ಕೌಶಲಂ ಅಂದರೆ ನಾವು ಮಾಡುವ ಕೆಲಸದಲ್ಲಿ ಒಂದು ಒಳ್ಳೆಯ ಕೌಶಲವನ್ನು ಪ್ರದರ್ಶಿಸಿದರೆ ಅದೇ ಯೋಗ ಅಂತ. ಈಗ ನಾವು ಕಸ ತೆಗೆಯೋ ಕೆಲಸ ಮಾಡಿದ್ರು ನಮ್ಮಷ್ಟು ಚೆನ್ನಾಗಿ ಪ್ರಪಂಚದಲ್ಲಿ ಯಾರೂ ಕಸ ತೆಗೆಯೋದಿಲ್ಲ ಅಂತ ಅನ್ಸ್ಕೊಳ್ಬೇಕಪ್ಪ. ಹಾಗಾಗಿ ನಾವು ಮಾಡುವ ವೃತ್ತಿಯನ್ನು ಪ್ರೀತಿಯಿಂದ ಮಾಡಿದರೆ, ವಿವೇಕಾನಂದರು ಹೇಳಿದ್ರು ಅದನ್ನೇ, ಶ್ರದ್ಧೆ ಇದ್ದರೆ ಗೆದ್ದೆ ಅಂತ ಹೇಳಿದರು. ಹಾಗಾಗಿ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ, ಪ್ರೀತಿ ಇದ್ದರೆ, ಕೌಶಲ ಸ್ಕಿಲ್ ಇದ್ದರೆ ಅದೇ ಯೋಗ ಅಂತ ಕರೆಸ್ಕೊಳ್ತದೆ. ಹಾಗಾಗಿ ಈ ಕರ್ಮಗಳಲ್ಲಿ ಕುಶಲತೆ, ನೀನು ಮಾಡುವ ಕರ್ಮದಲ್ಲಿ ನೀನು ಹೀಗೆ ಹೇಡಿಯಾಗಿ ವರ್ತಿಸಿದ್ರೆ ಇದರಲ್ಲಿ ಕುಶಲತೆ ಇಲ್ಲ. ನೀನು ಯೋಚನೆ ಮಾಡು ಕೌಶಲತೆಯನ್ನು, ನಿನ್ನ ಕೌಶಲವನ್ನು ತೋರಿಸು ಏನು ಅಂತೇಳಿ. ಅರ್ಥಾತ್ ಹೀಗೆ ಮಾಡಿದರೆ ನೀನು ಕರ್ಮಗಳ ಬಂಧನದಿಂದ ಪಾರಾಗ್ತೀಯ. ಇದೇ ಕರ್ಮಬಂಧಗಳಿಂದ ಪಾರಾಗುವಂತಹ ಒಂದು ಉಪಾಯ ಅಂತೇಳಿ ಹೇಳಿಕೊಡ್ತಾನೆ. ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ್ವಾ ಮನೀಷಣಃ ಜನ್ಮಬಂಧ ವಿನಿರ್ಮುಕ್ತ ಪದಂ ಗಚ್ಚಂತ್ಯನಾಮಯಂ. ಯಾಕೆ ಅಂತ ಕೇಳಿದ್ರೆ, ಸಮಬುದ್ಧಿಯಿಂದ ಯುಕ್ತರಾದ ಜ್ಞಾನಿಗಳು ಕರ್ಮಗಳಿಂದ ಉಂಟಾಗುವ ಫಲವನ್ನು ತ್ಯಾಗ ಮಾಡಿ ಜನ್ಮರೂಪಿ ಬಂಧನದಿಂದ ಮುಕ್ತರಾಗಿ ನಿರ್ವಿಕಾರ ಪರಮ ಪದವನ್ನು ಹೊಂದುತ್ತಾರೆ. ಅಂದರೆ ನಾವು ಮಾಡಿದ ಕರ್ಮವನ್ನು ಮಾಡಲೇಬೇಕು, ಮಾಡುವ ಹಾಗೆ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಅದರಲ್ಲಿ ಕೌಶಲ್ಯ ಇರಬೇಕು. ಅದರ ಫಲವನ್ನು ತ್ಯಾಗ ಮಾಡಬೇಕು. ಅದರ ಫಲವನ್ನು ತ್ಯಾಗ ಮಾಡಿದಾಗ ನಾವು ಪರಮಪದವನ್ನು ಹೊಂದುವುದಕ್ಕೆ ಸಾಧ್ಯ ಆಗ್ತದೆ. ಯದಾ ತೇ ಮೋಹಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯಾವ ಕಾಲದಲ್ಲಿ ನಿನ್ನ ಬುದ್ಧಿಯು ಮೋಹರೂಪಿ ಕೆಸರನ್ನು ಚೆನ್ನಾಗಿ ದಾಟಿ ಬಿಡುವುದೋ ಆ ಸಮಯದಲ್ಲಿ ನೀನು ಕೇಳಿ ಬರುವ ಈ ಲೋಕ ಪರಲೋಕ ಸಂಬಂಧವಾದ ಎಲ್ಲ ಭೋಗಗಳಿಂದ ವೈರಾಗ್ಯವನ್ನು ಪಡೆಯುವೆ ಅಂತ. ನೋಡಿ, ಕಮಲದ ಬೀಜ ಕೆಸರಿನ ಒಳಗೆ ಹೂತುಕೊಂಡಿರ್ತದೆ, ಆದರೆ ನೀರಿನಿಂದ ಮೇಲಕ್ಕೆ ಎದ್ದ ಮೇಲೆ ಮತ್ತೆ ಅದ್ರ ಕೆಸರನ್ನು ಅಂಟಿಸಿಕೊಳ್ಳುವುದಿಲ್ಲ, ಕೆಸರಿನಿಂದ ಮೇಲಕ್ಕೆ ಬಂದು ಕಮಲದ ಹೂವಾಗಿ ಅರಳುತ್ತದೆ. ಹಾಗೆ ನೀನು ಮಾಡಬೇಕಾದದ್ದೇನು ಅಂತಂದರೆ, ಈ ಮೋಹ ಅನ್ನುವ ಕೆಸರಿನಲ್ಲಿ ಸಿಲುಕಾಕೊಂಡಿದ್ದೀಯಾ, ವ್ಯಾಮೋಹ ಅನ್ನುವ ಕೆಸರಿನಲ್ಲಿ ಸಿಲುಕಾಕೊಂಡಿದ್ದೀಯಾ, ಈ ಕೆಸರನ್ನು ಬಿಡು, ಆ ಕೆಸರುಗಳನ್ನು ದಾಟು, ಮೇಲಕ್ಕೆ ಬಾ. ಆ ಸಮಯದಲ್ಲಿ ನೀನು ಕೇಳಿರುವ ಈ ಲೌಕಿಕ ಮತ್ತು ಅಲೌಕಿಕ ವಿಷಯಗಳಿದೆಯಲ್ಲ, ಆ ಎಲ್ಲ ಭೋಗಗಳಿಂದ ವೈರಾಗ್ಯವನ್ನು ನೀನು ಪಡೆದುಕೊಳ್ತೀಯ. ಶ್ರುತಿ ವಿಪ್ರತಿಪನ್ನಾತೆ ಯದಾಸ್ತ್ಯಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿಸ್ತದಾ ಯೋಗಮವಾಪ್ಸ್ಯಸಿ. ಏನು ಹೇಳ್ತಾನೆ? ಬಗೆಯ ವಚನಗಳನ್ನು ಕೇಳುವುದರಿಂದ ವಿಚಲಿತರಾಗಿರುವ ನಿನ್ನ ಬುದ್ಧಿಯು ಯಾವಾಗ ಪರಮಾತ್ಮನಲ್ಲಿ ಅಚಲ ಮತ್ತು ಸ್ಥಿರವಾಗಿ ನಿಲ್ಲುವುದೋ ಆಗ ನೀನು ಯೋಗವನ್ನು ಪಡೆಯುವೆ. ಅರ್ಥಾತ್ ಪರಮಾತ್ಮನೊಡನೆ ನಿನ್ನ ನಿತ್ಯ ಸಂಯೋಗವು ಉಂಟಾಗುತ್ತದೆ ಅಂತ. ಹಲವು ವಚನಗಳಿಂದ ಮಲಿನ ವಿಚಲಿತವಪ್ಪುದು ಬುದ್ಧಿನರನೆ ನಿಲುವು ಪರಮಾತ್ಮನಲ್ಲಿ ಸ್ಥಿರವೋ ಅಂದು ನಿಯೋಗಿ. ಹೊಲಸು ಮೋಹದ ಕೆಸರ ದಾಟುವ ಕಲೆಯ ಸಾಧಿಸು, ನೆಲದ ಭೋಗವ ನುಳಿದು ಪರಲೋಕವನ್ನು ಸಾಧಿಸು, ಆಗ ವೈರಾಗ್ಯ. ನೀನು ಯುದ್ಧ ಬೇಡ ಅಂತ ಹೀಗೆ ಕುಳಿತುಕೊಂಡ್ರೆ ಇದನ್ನು ವೈರಾಗ್ಯ ಅಂತ ಕರೆಯುವುದಿಲ್ಲ, ಇದನ್ನು ಹೇಳಿತನ ಅಂತ ಹೇಳ್ತಾರೆ. ಯುದ್ಧ ಮಾಡಿ ಗೆದ್ದು ಅದರ ಫಲಾಫಲಗಳನ್ನು ಭಗವಂತನಿಗೆ ಅರ್ಪಿಸು, ಆಗ ನಿನ್ನನ್ನು ವಿರಾಗಿ, ಆಗ ನಿನಗೆ ವೈರಾಗ್ಯ ಬಂದಿದೆ ಅಂತ ಹೇಳ್ಬೋದು. ಆದರೆ ಪಂದ್ಯದಲ್ಲಿ ಭಾಗವಹಿಸದೇನೆ ಬಹುಮಾನ ಬೇಡ ಅಂತಂದರೆ ಅದನ್ನು ಒಪ್ಪಿಕೊಳ್ಳಿಕ್ಕಾಗೋದಿಲ್ಲ. ಪಂದ್ಯದಲ್ಲಿ ಚೆನ್ನಾಗಿ ಆಡು, ಎಲ್ಲರಿಗಿಂತ ಚೆನ್ನಾಗಿ ಆಡು, ಬಹುಮಾನವನ್ನು ಪಡ್ಕೋಬೇಡ. ಬಹುಮಾನವನ್ನು ಇನ್ಯಾರಿಗಾದರೂ ಕೊಡಿ ಸ್ವಾಮಿ, ನನಗೆ ಬಹುಮಾನದಲ್ಲಿ ಆಸೆ ಇಲ್ಲ ಅಂತ ಹೇಳು,
ಆಗ ನಿನ್ನನ್ನು ವೀರ ಅಂತ ಲೋಕ ಒಪ್ಪಿಕೊಳ್ತದೆ ಅಂತ. ಹಾಗಾಗಿ ಹಲವು ವಚನಗಳಿಂದ, ಹಲವು ರೀತಿಯ ವಚನಗಳಿಂದ ಬುದ್ಧಿ ಹಾಳಾಗ್ತದೆ, ಅದರಿಂದ ವಿಚಲಿತ ಆಗ್ತದೆ. ಆದರೆ ಆ ವಿಚಲಿತವಾದ ಬುದ್ಧಿಯನ್ನು ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸಿದರೆ ನೀನು ಯೋಗಿ ಆಗ್ತೀಯ, ಪರಮ ಪದವಿಯನ್ನು ನೀನು ಪಡೆದುಕೊಳ್ತೀಯ ಅಂತೇಳಿ ಹೇಳ್ತಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಎಲ್ಲ ಮಾತುಗಳನ್ನು ಕೇಳಿದ ಅರ್ಜುನ, ಅವನ ಮನಸ್ಸಿನಲ್ಲಿ ಇನ್ನೂ ಅನೇಕ ಸಂಶಯಗಳಿದ್ದಾವೆ. ಅದರಿಂದ ಅರ್ಜುನ ಭಗವಂತನ ಹತ್ರ ಕೇಳ್ತಾನೆ. ಧೀನನಾಗುತ್ತ ಕೇಳ್ದನರ್ಜುನ, ಏನು ಆಸ್ಥಿತ ಪ್ರಜ್ಞ ಲಕ್ಷಣ, ಏನು ಅವ ಮಾತಾಡುವ ಪರಿ ಹೇಗೆ ನಡೆ ನುಡಿಯು. ಜ್ಞಾನನಿಧಿ ಭಗವಂತ ನುಡಿದನು, ಜ್ಞಾನದಲ್ಲಿ ಆತುರತೆ ಇರಲೈ, ಮಾನನಿಧಿಗಳ ತೆರದಿ ನಿಷ್ಕಾಮನೆಯ ಸ್ಥಿತಪ್ರಜ್ಞೆ. ಸ್ಥಿತಪ್ರಜ್ಞನ ಲಕ್ಷಣ ಏನು, ಆ ಸ್ಥಿತಪ್ರಜ್ಞ ಹೇಗಿರ್ತಾನೆ ಅನ್ನುವ ಪ್ರಶ್ನೆಗೆ ಭಗವಂತ ಹೇಳ್ತಾನೆ. ಪ್ರಜಾಹಾತಿ ಯಥಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ಏನು ಅಂತ ಕೇಳಿದ್ರೆ, ಅರ್ಜುನ, ಯಾವ ಕಾಲದಲ್ಲಿ ಈ ಪುರುಷನು ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸ್ತಾನೋ, ಆತ್ಮನಿಂದ ಆತ್ಮನಲ್ಲಿಯೇ ಸಂತುಷ್ಟನಾಗಿರುತ್ತಾನೋ, ಆ ಕಾಲದಲ್ಲಿ ಅವನು ಸ್ಥಿತಪ್ರಜ್ಞ ಅಂತ ಕರೀತಾರೆ. ಅಂದರೆ ಜ್ಞಾನದಲ್ಲಿ ಆತುರತೆ ಬೇಕು, ಆದರೆ ಆ ಜ್ಞಾನದ ಫಲವನ್ನು, ಆ ಕರ್ಮದ ಫಲವನ್ನು ಅವನು ಪಡ್ಕೊಳ್ಳದೆ ಇದ್ದರೆ ಅಂತಹ ನಿಷ್ಕಾಮನೆಯ ಸ್ಥಿತಿಯನ್ನು ನಾವು ಸ್ಥಿತಪ್ರಜ್ಞ ಅಂತ ಹೇಳ್ತೇವೆ. ಒಂದೇ ಅರ್ಥದಲ್ಲಿ ಹೇಳುವುದಾದರೆ ಎಲ್ಲವುದಗಳಿಂದ ಬಿಡುಗಡೆ ಹೊಂದುವವನು, ಎಲ್ಲವುದರಗಳನ್ನು ಅಂಟಿಸಿಕೊಳ್ಳದೆ ಇರತಕ್ಕಂಥವನು, ಆದರೆ ಎಲ್ಲವನ್ನೂ ನೋಡುವವನು ಸ್ಥಿತಪ್ರಜ್ಞ ಅಂತ. ಹಾಗಾಗಿ ಅವನ ಮೇಲೆ ಹೊರಗಿನ ಪರಿಣಾಮ ಯಾವುದು ಕೂಡ ಅಂಟುಕೊಳ್ಳೋದಿಲ್ಲ, ಆದರೆ ಒಳಗೆ ಎಲ್ಲವೂ ಗೊತ್ತಿದೆ, ಒಳಗಿನಿಂದ ಅವನು ಸಮತ್ವವನ್ನು ಒಂದು ಸಾಧಿಸಿಕೊಂಡಿರ್ತಾನೆ. ಅದನ್ನು ಸ್ಥಿತಪ್ರಜ್ಞನ ಲಕ್ಷಣ ಅಂತೇಳಿ ಹೇಳ್ತಾವೆ. ಹಾಗಿದ್ರೆ ಯಾರು ಸ್ಥಿತಪ್ರಜ್ಞ, ಅವನ ಲಕ್ಷಣಗಳೇನು ಅಂತ ಕೇಳಿದರೆ, ದುಃಖದಲ್ಲಿ ಉದ್ವಿಗ್ನನಾಗನು, ಸುಖದಿ ಸ್ವಾರ್ಥವನೆಣಿಸಲೊಲ್ಲನು, ನಿಖರ ಬುದ್ಧಿಯು ರಾಗ ಕ್ರೋಧಗಳಿಂದ ನಿರ್ಭೀತ, ನಿಖರ ಬುದ್ಧಿಯು ರಾಗ ಕ್ರೋಧಗಳಿರದ ನಿರ್ಭೀತ, ಪ್ರಖರ ಪ್ರಜ್ಞಾವಂತ ಜ್ಞಾನಿ ಪ್ರಮುಖರ ಸ್ನೇಹಿತ ದ್ವೇಷವಿರದವ, ಅಖಿಳ ಜಗದಲ್ಲಿ ಆತ ಮುನಿಯೆಂದೆನುತ ಪರಿಗಣಿತ, ದುಃಖೇಶ್ವನುದ್ವಿಗ್ನಮನಃ ಸುಖೇಶು ವಿಗತ ಸ್ಪೃಹ, ವೀತರಾಗ ಭಯ ಕ್ರೋಧ ಸ್ಥಿತಧೀರ್ಮುನಿರುಚ್ಯತೆ. ದುಃಖಗಳು ಪ್ರಾಪ್ತಿಯಾದಾಗ ಯಾರ ಮನಸ್ಸಿನಲ್ಲಿ ಉದ್ವೇಗಗಳು ಉಂಟಾಗುವುದಿಲ್ಲ, ಅಯ್ಯೋ ನನಗೆ ಕಷ್ಟ ಬಂತು, ನನಗೆ ಹೀಗಾಯಿತು, ನನಗೆ ಹಾಗಾಯಿತು ಅಂತ ಉದ್ವೇಗ, ಏನೆಂದರೆ ಎಮೋಷ್ನಲಿ ಅವನು ವೀಕ್ ಆಗ್ತಾನೆ. ಅಂತಹ ಉದ್ವೇಗಗಳು ಯಾರಿಗುಂಟಾಗುವುದಿಲ್ಲೋ ದುಃಖ ಬಂದಾಗ, ಸುಖಗಳ ಪ್ರಾಪ್ತಿಯಲ್ಲಿ ಎಲ್ಲವೂ ಸಿಕ್ಕಿದೆ, ಆಸ್ತಿ ಮನೆ ಹೆಂಡತಿ ಎಲ್ಲವೂ ಸಿಕ್ಕಿದೆ, ಮಕ್ಕಳಿದ್ದಾರೆ, ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾನೆ, ಎಲ್ಲ ಸುಖಗಳ ಪ್ರಾಪ್ತಿಯಲ್ಲಿ ಯಾರು ಸರ್ವತಾ ನಿಸ್ಪೃಹರಾಗಿರುತ್ತಾರೋ ಅದೆಲ್ಲವೂ ಇದೆ, ಆದರೆ ಎಲ್ಲವನ್ನು ಸಂಭಾಳಿಸಿಕೊಂಡು ಸಮತೆಯಿಂದ ಹೋಗ್ತಾ ಇದ್ದಾನೆ. ಹಾಗೂ ಯಾರು ರಾಗ ಭಯ ಕ್ರೋಧಗಳು ನಷ್ಟವಾಗಿ ಹೋಗಿವೆಯೋ ಅಂತಹ ಮುನಿಯು ಸ್ಥಿರ ಬುದ್ಧಿಯವನೆಂದು ಹೇಳುತ್ತಾರೆ. ಅಂದರೆ ರಾಗ ಭಯ ಮತ್ತು ಕ್ರೋಧ ಇವುಗಳಿಂದ ಮುಕ್ತನಾಗಿರುವಂಥದ್ದು, ದುಃಖ ಬಂದಾಗ ಉದ್ವಿಗ್ನನಾಗದೇ ಇರುವಂಥದ್ದು, ಸಂತೋಷ ಬಂದಾಗ ಅದರಲ್ಲಿ ಮೈ ಮರೆಯದೇ ಇದ್ದಂತಹವನನ್ನು ಮುನಿ ಸ್ಥಿತಪ್ರಜ್ಞ ಅಂತೇಳಿ ನಾವು ಕರಿತೇವೆ ಅಂತ ಹೇಳ್ತಾನೆ. ಯಹ ಸರ್ವಾತ್ರ ನ ವಿಸ್ನೇಹಸ್ತತ್ಪ್ರಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇಲ್ಲಿ ಹೇಳ್ತಾನೆ, ಯಾವ ಪುರುಷನು ಸರ್ವತ್ರ ಸ್ನೇಹಿತನಾಗಿದ್ದು, ಯಾವ ಪುರುಷನು ಸರ್ವತ್ರ ಸ್ನೇಹರಹಿತನಾಗಿದ್ದು ಆಯಾಯ ಶುಭಾಶುಭ ವಸ್ತುಗಳನ್ನು ಪಡೆದುಕೊಂಡು ಪ್ರಸನ್ನನಾಗುವುದಿಲ್ಲವೋ ಮತ್ತು ದ್ವೇಷಿಸುವುದಿಲ್ಲವೋ ಅವನ ಬುದ್ಧಿಯು ಸ್ಥಿರವಾಗಿದೆ. ಅಂದರೆ ಎಂತಹ ಸಂದರ್ಭ ಬಂದರೂ ಕೂಡ ಯಾರನ್ನು ದ್ವೇಷಿಸೋದಿಲ್ಲ, ಯಾವ ಹೊಗಳಿಕೆಗೆ ಅವನು ಉಬ್ಬುವುದಿಲ್ಲ, ಯಾವ ದುಃಖಗಳಿಗೂ ಅವನನ್ನು ವಿಚಲಿತ ಮಾಡೋದಿಲ್ಲ, ಅವನು ಸ್ಥಿತಪ್ರಜ್ಞ ಅಂತ ಅವನನ್ನು ಕರೆಯಬಹುದು. ಹೇಗಿರ್ತಾನೆ ಅವನು ಅಂತ ಕೇಳಿದ್ರೆ, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿಂದ್ರಿಯಾರ್ಥೇಭ್ಯಂತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಶರದಿಯೊಳಗಿಹ ಆಮೆಯಂತೆ ಪುರುಷ ತಾನಿಂದ್ರಿಯದ ಬಯಕೆಗೆ ಪರವಶನು ತಾನಾಗದಿರ್ದೊಡೆ ಆತ ಸ್ಥಿತ ಪ್ರಜ್ಞಾ
ಪರವಶತೆಯೆಂದೆನುವುದೀ ಜಗದರ ಮನೆಯ ತುಂಬಿರುವ ದೋಷವು ಅರಿತು ಗೆಲಿದವ ವಿಷಯ ವಾಸನೆಯಿಂದ ಹೊರಬರುವ. ಈ ಆಮೆ ಎಲ್ಲ ಕಡೆಗಳಿಂದ ತನ್ನ ಅಂಗಗಳನ್ನು ಹೇಗೆ ಒಳಕ್ಕೆ ಸೆಳೆದುಕೊಳ್ತದೆಯೋ, ತನಗೆ ಅಪಾಯ ಆಯಿತು ಅಂದಾಗ ತನ್ನ ಕಾಲುಗಳನ್ನು, ತನ್ನ ಮುಖವನ್ನು ಎಲ್ಲ ಒಳಕ್ಕೆ ತೆಗೆದುಕೊಂಡು ತನ್ನ ಚಿಪ್ಪಿನೊಳಗೆ ಮುಚ್ಚಿಕೊಂಡು ಬಿಡ್ತದೆ. ಹಾಗೆ ಆಮೆ ತನ್ನ ಎಲ್ಲ ಅಂಗಗಳನ್ನು ಒಳಕ್ಕೆ ಸೆಳೆದುಕೊಳ್ಳುತ್ತದೆಯೋ ಹಾಗೆ ಈ ಪುರುಷನು ಇಂದ್ರಿಯಗಳ ವಿಷಯಗಳಿಂದ ಇಂದ್ರಿಯಗಳನ್ನು ಎಲ್ಲ ಪ್ರಕಾರಗಳಿಂದ ಹಿಂದಕ್ಕೆ ಎಳೆದುಕೊಳ್ತಾನಲ್ಲ, ಅವನನ್ನು ಸ್ಥಿರ ಬುದ್ಧಿಯವನು, ಸ್ಥಿತಪ್ರಜ್ಞ ಅಂತ ಹೇಳಬೇಕು ಅಂತ ಹೇಳ್ತಾನೆ. ಅಂದರೆ ತುಂಬ ಗಹನವಾದ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಆಮೆಯ ತೆರದಿ ಎಲ್ಲ ನಮ್ಮ ಇಂದ್ರಿಯಗಳನ್ನು ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆಮೆ ತನ್ನ ಎಲ್ಲ ಅಂಗಗಳನ್ನು ಒಳಕ್ಕೆ ಎಳೆದುಕೊಳ್ಳುವಂತೆ ಎಲ್ಲ ಕೆಲಸಗಳನ್ನು ಮಾಡಿ ನಾವು ಯಾವುದಕ್ಕೂ ಇಲ್ಲ ಅಂತ, ಯಾವುದನ್ನು ಹಚ್ಚಿಕೊಳ್ಳದೆ, ಮೆಚ್ಚಿಕೊಳ್ಳದೆ ಯಾವ ಉದ್ವಿಗ್ನ ಸ್ಥಿತಿಯನ್ನು ಉಂಟು ಮಾಡದೇ ಇದ್ದರೆ ಅವನನ್ನು ಸ್ಥಿತಪ್ರಜ್ಞ ಅಂತ ಹೇಳಬಹುದು ಅಂತೇಳಿ ಹೇಳ್ತಾರೆ. ಮುಂದಿನ ಕಂತುಗಳಲ್ಲಿ ಈ ಸ್ಥಿತಪ್ರಜ್ಞನ ಇನ್ನಷ್ಟು ಲಕ್ಷಣಗಳನ್ನು ಮತ್ತು ಅರ್ಜುನನ ಮನಸ್ಸಿನ ದ್ವಂದ್ವಗಳಿಗೆ ಕೃಷ್ಣ ಹೇಗೆ ತೆರೆ ಎಳೆದ ಅನ್ನೋದನ್ನು ಮುಂದಿನ ಕಂತುಗಳಲ್ಲಿ ನೋಡೋಣ. ನಮಸ್ಕಾರ. ಮೂಲತಃ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ವಂದೂರಿನವರಾದಂಥ ಪ್ರಶಾಂತ್ ಹೆಗಡೆ ಅವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ವಂದೂರು, ಅರೆಅಂಗಡಿ ಹಾಗೆ ಹೊನ್ನಾವರದಲ್ಲಿ ಪೂರೈಸಿದ್ರು. ಕನ್ನಡ ವಿಷಯದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಕೂಡ ಗಳಿಸಿದ್ದಾರೆ. ಸಾಹಿತ್ಯ, ಯಕ್ಷಗಾನ ಹಾಗೂ ಸಂಘಟನೆಗಳಲ್ಲಿ ಆಸಕ್ತಿ ಹಾಗೂ ಅಭಿರುಚಿ ಹೊಂದಿರುವಂಥ ಪ್ರೊಫೆಸರ್ ಅತ್ಯುತ್ತಮ ನಿರೂಪಕರಾಗಿ ಕೂಡ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಹೊನ್ನಾವರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಹೊನ್ನಾವರದ ಹಣತೆ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಜಗಲಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೊನ್ನಾವರದ ಕವಿತೆಗಳು, ವಿಶ್ವಭಾರತಿ, ಚಂದ್ರಪ್ರಭಾ, ದಾಂಪತ್ಯ ದೀವಿಗೆ ಇವರ ಸಂಪಾದಿತ ಕೃತಿಗಳು. ಪ್ರಸ್ತುತ ಹೊನ್ನಾವರದ SDM ಪದವಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಳೆದ 1 ದಶಕದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅರ್ಥಪೂರ್ಣ ಸಂವಾದ, ಚಿಂತನ ಮಂಥನ, ಉಪಯುಕ್ತ ಮಾಹಿತಿಗಾಗಿ ವಿಶ್ವವಾಣಿ ಕ್ಲಬ್ ಹೌಸ್ ಜಾಯ್ನ್ ಆಗಿ. ಸೋಮವಾರದಿಂದ ಶುಕ್ರವಾರದವರೆಗೆ ನಿತ್ಯ ಸಂಜೆ 6:55 ರಿಂದ 8:05 ರವರೆಗೆ.